ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮಹಾಪ್ರಲಯ ಪರ್ಯಂತಂ ಕಾಲಚಕ್ರಂ ಪ್ರಕೀರ್ತಿತಂ ಕಾಲಚಕ್ರ ವಿಮೋಕ್ಷಾರ್ಥಂ ಶ್ರೀಕೃಷ್ಣಂ ಶರಣಂ ವ್ರಜ. ಯುಗಾದಿ ಈ ವರ್ಷ ಚಾಂದ್ರಮಾನ ಯುಗಾದಿಯು ತಾರೀಕು 9 ಏಪ್ರಿಲ್ ತಿಂಗಳಿನಿಂದ ಆರಂಭವಾಗುತ್ತಾ ಇದೆ. ಅದೇ ರೀತಿ ಸೌರ ಯುಗಾದಿಯು 13 ಏಪ್ರಿಲ್ ತಾರೀಕಿಗೆ ಸೂರ್ಯನು ಮೇಷರಾಶಿಯನ್ನು ಪ್ರವೇಶ ಮಾಡುತ್ತಾ ಇದ್ದಾನೆ. ಈ ಸಮಯದಲ್ಲಿ ಸೂರ್ಯನು ರಾಶಿಯನ್ನು ಸಂಚರಿಸುವಂತಹ ಕಾಲಘಟ್ಟದಲ್ಲಿ ಈ ವಿಶ್ವದ ಮೇಲೆ, ಈ ವಿಶ್ವದಲ್ಲಿ ವಾಸಿಸುವಂತಹ ಸಮಸ್ತ ಚರಾಚರ ವಸ್ತುಗಳ ಮೇಲೆ ಏನೆಲ್ಲ ಪ್ರಭಾವವನ್ನು ಬೀರ್ತಾನೆ ಎನ್ನುವುದನ್ನು ನಾವು ತಿಳಿಯಲಿಕ್ಕೆ ಪ್ರಯತ್ನಿಸೋಣ. ಯುಗಾದಿ ಅಂದರೆ ಏನು, ಯಾವುದಕ್ಕೆ ನಾವು ಯುಗಾದಿ ಅಂತ ಕರಿತೇವೆ? ಅದಕ್ಕೆ ಋಷಿಗಳೆಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ. ಸೂರ್ಯನು ಈ ಭೂಮಿಯ ಮಧ್ಯರೇಖೆಯಲ್ಲಿ ಸಂಚರಿಸುವ ಸಮಯದಲ್ಲಿ ಸರ್ವ ರೀತಿಯ ಆ ತ್ರಿಶಕ್ತಿಯ ಸಂಗಮವಾಗ್ತದೆ. ಆ ತ್ರಿಶಕ್ತಿಯ ಸಂಗಮವೇ ಪರ್ವಕಾಲ. ಆ ಪರ್ವಕಾಲದ ದಿನವೇ ವಿಷು ಸಂಕ್ರಮಣ ಅಂತ ಹೇಳಿ ತಿಳಿಸಿದ್ದಾರೆ. ಆ ವಿಷು ಸಂಕ್ರಮಣದ ದಿನವೇ ಯುಗಾದಿ ಎಂದು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಭಗವಂತನಾದಂತಹ ಮಹಾನಾರಾಯಣನ ನಾಭಿ ಕಮಲದಿಂದ ಬ್ರಹ್ಮದೇವರ ಸೃಷ್ಟಿಯಾಯಿತು. ಈ ಸೃಷ್ಟಿಯಾದಂತಹ ದಿನವೇ ಯುಗಾದಿ ಎಂದು, ಆ ಯುಗಗಳ ಆರಂಭ, ಸೃಷ್ಟಿಯ ಆರಂಭ ಎಂದು ಆಚರಿಸಿಕೊಂಡು ಬಂದಿದ್ದೇವೆ. ಈ ಯುಗಾದಿಯ ವರ್ಷಾಚರಣೆಯು ಪ್ರಸ್ತುತ ಪ್ರಧಾನವಾಗಿ 5 ವಿಧವಾಗಿ ನಾವು ತಿಳಿಯಬಹುದು. ಆ 5 ವಿಧದ ಯುಗಾದಿಗಳು ಯಾವುದು ಅಂತ ಹೇಳಿದರೆ, ಸೂರ್ಯನ ಕಾಲ ಅಥವಾ ಸೂರ್ಯನ ಸಂಚಾರದ ಗತಿಯನ್ನು ತಿಳಿದುಕೊಂಡು ಆಚರಿಸುವಂತಹ ಒಂದು ಕ್ರಮ, ಚಂದ್ರನ ಚಾರವನ್ನು ತಿಳಿದುಕೊಂಡು ಆಚರಿಸುವಂತಹ ಒಂದು ಕ್ರಮ, 360 ದಿನಗಳ ಮಾನದಲ್ಲಿ ಆಚರಿಸುವಂತಹ ಒಂದು ಕ್ರಮ, ಗುರುವಿನ ಚಾರದಿಂದ ಆಚರಿಸುವಂತಹ ಒಂದು ಕ್ರಮ, 27 ನಕ್ಷತ್ರಗಳ ಚಾರದಿಂದ ಆಚರಿಸುವಂತಹ ಒಂದು ಕ್ರಮ. ಈ ಸೂರ್ಯನ ಚಾರದಿಂದ ಆಚರಿಸುವ ಕ್ರಮಕ್ಕೆ ಸಂವತ್ಸರ ಅಂತ ಹೆಸರು. ಚಂದ್ರನ ಚಾರದ ಆ ಚಂದ್ರನ ಗತಿಯಿಂದ ದಿನಗಣನೆ ಮಾಡಿಕೊಂಡು ಆಚರಿಸುವಂತಹ ಕ್ರಮಕ್ಕೆ ಅನುವತ್ಸರ ಅಂತ ಹೆಸರು. ಗುರುವಿನನ್ನು ಆಶ್ರಯಿಸಿಕೊಂಡು ಆಚರಿಸುವಂತಹ ಕ್ರಮಕ್ಕೆ ಪರಿವತ್ಸರ ಅಂತ ಹೆಸರು. ಸಾಯನ ರೀತಿಯ ಆಚರಣೆಗೆ ಉದ್ವತ್ಸರ ಅಂತ ಹೆಸರು. ನಕ್ಷತ್ರಮಾನದ ಪ್ರಕಾರ ಆಚರಿಸುವಂತಹ ಕ್ರಮಕ್ಕೆ ಇಡಾವತ್ಸರ ಅಂತ ಹೇಳಿ ಆಚರಿಸಲಾಗುತ್ತದೆ. ಭಗವಂತನಾದಂತಹ ನಾರಾಯಣನ ನಾಭಿಯಿಂದ, ನಾಭಿಯ ಕಮಲದಿಂದ ಜನಿಸಿದ ಬ್ರಹ್ಮದೇವರ ದಿನವೇ ಯುಗಾದಿ. ಆ ಬ್ರಹ್ಮದೇವರಿಂದಲೇ ಆ ಸೃಷ್ಟಿಯ ಉತ್ಪತ್ತಿಯಾಯಿತು. ಆ ಸೃಷ್ಟಿಯ ಉತ್ಪತ್ತಿಯ ದಿನವನ್ನೇ ನಾವು ಯುಗಾದಿ ಎಂದು ಆಚರಿಸುತ್ತೇವೆ. ಪ್ರಧಾನವಾಗಿ ವರ್ಷವು 5 ವಿಧ. ಸೂರ್ಯನು ಸಂಚರಿಸುವ ಕಾಲಮಾನದ ಲೆಕ್ಕಾಚಾರದಿಂದ ಸಂವತ್ಸರವೆಂತಲೂ, ಚಂದ್ರನು ಸಂಚರಿಸುವ ಕಾಲಮಾನದ ಲೆಕ್ಕಾಚಾರದಿಂದ ಅನುವತ್ಸರವೆಂತಲೂ, ಗುರುವಿನ ಚಾರಗತಿಯಿಂದ ಪರಿವತ್ಸರವೆಂತಲೂ, 360 ದಿನಗಳ ಸಾಯನ ಮಾನ ರೀತಿಯ ಉದ್ವತ್ಸರವೆಂತಲೂ, 27 ನಕ್ಷತ್ರಗಳ ಕಾಲಗಣನೆಯಿಂದ ಇಡಾವತ್ಸರವೆಂದು 5 ರೀತಿಯ ವರ್ಷದ ವಿಧಾನಗಳನ್ನು ತಿಳಿಸಿದ್ದಾರೆ. ನಾವು ಮುಖ್ಯವಾಗಿ ಸಂವತ್ಸರ ಹಾಗೂ ಅನುವತ್ಸರವನ್ನು ಸೇರಿಸಿಕೊಂಡು ಈ ಯುಗಾದಿಯನ್ನು ಆಚರಣೆ ಮಾಡುವಂತಹ ನಿಯಮವನ್ನು ಪಾಲಿಸುತ್ತಾ ಇದ್ದೇವೆ. ಈ ಕಾಲದ ಮಹತ್ವವನ್ನು ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಬಹಳ ವಿಸ್ತಾರವಾಗಿ ವಿವರಿಸಿದ್ದಾರೆ. ಗೀತೆಯಲ್ಲಿ ಸೃಷ್ಟಿಯಿಂದ ಹಿಡಿದು ಮಹಾಪ್ರಳಯದ ತನಕ ಕಾಲವನ್ನು ವಿವರಿಸಲಾಗಿದೆ. ಈ ಕಾಲಚಕ್ರದ ವಿಮೋಚನೆಗಾಗಿ ನಾವು ಭಗವಂತನಾದಂತಹ ಕೃಷ್ಣನ ಮೊರೆಗೆ ಹೋಗಬೇಕು. ಕೃಷ್ಣನ ಆಶ್ರಯವನ್ನು ನಾವು ಪಡೆದುಕೊಳ್ಳಬೇಕು. ಜ್ಯೋತಿಷ್ಶಾಸ್ತ್ರದಲ್ಲಿ ಸಮಯವು ಬಹಳ ಮುಖ್ಯವಾಗಿದೆ. ಅಂದರೆ ಜ್ಯೋತಿಷ್ಯವು ಸಮಯವನ್ನು
ಆಧರಿಸಿದೆ. ಇದೇ ಸಮಯವನ್ನ ಭಗವಂತ ತನ್ನ ಗೀತೆಯ 10ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ, ಸಮಯವನ್ನು ಯಾರು ತಿಳಿಯಲಿಕ್ಕೆ ಇಚ್ಛೆ ಪಡ್ತಾರೋ ಆ ಸಮಯವು ನಾನೇ ಎಂದು ತಿಳಿಸಿಕೊಡುತ್ತಾನೆ. ಈ ಸಮಯದ ಲೆಕ್ಕಾಚಾರವನ್ನು ನಾವು ಸೂರ್ಯನಿಂದ ಪರಿಗಣಿಸಬೇಕು. ಈ ಸೂರ್ಯನ ವಿಚಾರವನ್ನು ಭಗವಂತನು ಅದೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಜ್ಯೋತಿಷಾಂ ರವಿರಂಶುಮಾನ್ ಎಂದು ತನ್ನನ್ನು ತಾನೇ ವರ್ಣಿಸಿಕೊಂಡಿದ್ದಾನೆ. ಮುಂದೆ ಸೂರ್ಯನನ್ನು ತಿಳಿಸಿದ ನಂತರ ನಕ್ಷತ್ರಗಳ ವಿಚಾರಗಳು ಬಂದಾಗ ಆಕಾಶದಲ್ಲಿ ನಾವು 27 ನಕ್ಷತ್ರಗಳನ್ನು ನೋಡ್ತೇವೆ. ಚಲಿಸದೇ ಇರುವಂತಹ ಬೆಳಕಿನ ಪುಂಜಗಳು ಯಾವುದುಂಟೋ ಅದೇ ನಕ್ಷತ್ರ. ಚಲಿಸುವಂತಹ ವಸ್ತುಗಳನ್ನು ನಾವು ಏನು ಆಕಾಶದಲ್ಲಿ ನೋಡ್ತೇವೆ ಅದೇ ಗ್ರಹರು. ಆ ಗ್ರಹರು ಈ ಸ್ಥಿರವಾದಂತಹ ಬೆಳಕಿನ ಪುಂಜದಲ್ಲಿ ಸಂಚರಿಸುವಾಗ ಆ ಬೆಳಕಿನ ಪುಂಜಗಳನ್ನು ಒಟ್ಟು 27 ನಕ್ಷತ್ರಗಳೆಂದು ಗುರುತಿಸಿದ್ದಾರೆ. ಆ 27 ನಕ್ಷತ್ರಗಳಲ್ಲಿ 2.25 ನಕ್ಷತ್ರದ ಒಂದು ಗುಂಪನ್ನು ಒಂದು ರಾಶಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಈ ರಾಶಿಯೇ ಒಟ್ಟು 12 ವಿಧದ ರಾಶಿಗಳಾಗಿ ಖಗೋಳದಲ್ಲಿ ಗೋಚರಿಸ್ತದೆ. ಈ ರಾಶಿಯಲ್ಲಿಯೇ ಗ್ರಹರು ಸಂಚರಿಸುವ ಕಾಲವನ್ನು ನಾವು ಗೋಚಾರ ತಿಳಿದಿದ್ದೇವೆ. ಸೂರ್ಯನು ಈ 12 ರಾಶಿಗಳಲ್ಲಿ ಸಂಚರಿಸುತ್ತಾ 12 ರಾಶಿಗಳಲ್ಲಿ ಬರತಕ್ಕಂತಹ 27 ನಕ್ಷತ್ರಗಳ ಮೇಲೆ ಸಂಚಾರ ಮಾಡುತ್ತಾ ಅಶ್ವಿನಿಯಿಂದ ಆರಂಭವಾಗಿ ರೇವತಿಯ ಅಂತ್ಯದಲ್ಲಿ ಆ ಸಂವತ್ಸರವು ಮುಕ್ತಾಯವಾಗಿ ಪುನಃ ಅಶ್ವಿನಿ ನಕ್ಷತ್ರದಲ್ಲಿ ಸೂರ್ಯನು ಪ್ರವೇಶ ಮಾಡುವಂತಹ ಕಾಲವನ್ನು ನೂತನ ಸಂವತ್ಸರ ಯುಗಾದಿ ಎಂದು ನಾವು ಆಚರಿಸುತ್ತೇವೆ. ಇದನ್ನೇ ಭಗವಂತ ನಕ್ಷತ್ರ ಹಾಗೂ ಮಾಸ ಋತುಗಳ ವಿಚಾರವನ್ನು ತಿಳಿಸುವಾಗ ನಕ್ಷತ್ರಾಣಾಂ ಅಹಂ ಶಶಿ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ ಎಂದು ಮಾಸದ ವರ್ಣನೆಯನ್ನು, ನಕ್ಷತ್ರದ ವರ್ಣನೆಯನ್ನು, ಋತುವಿನ ವರ್ಣನೆಯನ್ನು ತಿಳಿಸಿಕೊಡುತ್ತಾನೆ. ಇನ್ನು 8ನೇ ಅಧ್ಯಾಯದ 24-25ನೇ ಶ್ಲೋಕದಲ್ಲಿ ಅಯನಗಳ ಬಗ್ಗೆ ತಿಳಿಸುತ್ತಾನೆ. ಅಗ್ನಿರ್ಜ್ಯೋತಿರಹ ಕೃಷ್ಣ ಷಣ್ಮಾಸ ಉತ್ತರಾಯಣಂ ಧರ್ಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ಎನ್ನುವಂತೆ 6 ತಿಂಗಳುಗಳ ಕಾಲ ಉತ್ತರಾಯಣವು, 6 ತಿಂಗಳುಗಳ ಕಾಲ ದಕ್ಷಿಣಾಯಣ ಎಂದು ನಮಗೆ ತಿಳಿಸುತ್ತಾನೆ. 3 ಋತುಗಳು 6 ಮಾಸಗಳು ಸೇರಿದಾಗ ಒಂದು ಅಯನ, ಮತ್ತೆ ಪುನಃ 3 ಋತುಗಳು 6 ಮಾಸಗಳು ಸೇರಿದಾಗ ಇನ್ನೊಂದು ಅಯನ. ಹೀಗೆ ಒಂದು ವರ್ಷಗಳಲ್ಲಿ 12 ಮಾಸ, 6 ಋತು, 2 ಅಯನಗಳ ಸಂಯೋಜನೆ ಒಳಗೊಂಡಿದೆ. 4ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಯುಗದ ಮಹತ್ವವನ್ನು ತಿಳಿಸುತ್ತಾ ಸಂಭವಾಮಿ ಯುಗೆ ಯುಗೆ, ಯುಗದ ಮಹತ್ವದಲ್ಲಿ ದಿನದ ಹಾಗೂ ರಾತ್ರಿದ ಮಹತ್ವವನ್ನು ಕೂಡ ನಮಗೆ ತಿಳಿಸಿಕೊಡುತ್ತಾನೆ. 8ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಯುಗದ ವರ್ಣನೆಯನ್ನು ಮಾಡುತ್ತಾ ಚತುರ್ಯುಗ ಪರ್ಯಂತಂ ಮಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂಯುಗ ಸಹಸ್ರಾಂತಂತೆ ಅಹೋರಾತ್ರ ವಿದೋ ಜನಾಃ ಅಂತ ಹೇಳಿ ಕೃತ, ತ್ರೇತ, ದ್ವಾಪರ, ಕಲಿಯುಗದ ವರ್ಣನೆಯನ್ನು ಭಗವಂತ ತಿಳಿಸುತ್ತಾನೆ. ಈ ಯುಗಗಳು 1000 ಬಾರಿ ಪುನರಾವರ್ತನೆಯಾದರೆ ಅದೇ ಬ್ರಹ್ಮದೇವರ ಒಂದು ದಿನವೆಂದು, ಮತ್ತೆ ಪುನಃ ಇದೇ ಯುಗಗಳು ಪುನಃ 1000 ಬಾರಿ ಪರಿವರ್ತನೆಯಾದಾಗ ಅದೇ ಬ್ರಹ್ಮದೇವರ ಒಂದು ರಾತ್ರಿ ಅಂತಲೂ ತಿಳಿಸುತ್ತಾನೆ. ಹೀಗೆ 100 ವರ್ಷಗಳು ಕಳೆದರೆ, ಇಂತಹ ದಿನಗಳು 100 ವರ್ಷಗಳಾದರೆ ಅದು ಬ್ರಹ್ಮದೇವರ ಆಯುಷ್ಯ ಎಂದು ತಿಳಿಸಿರುತ್ತಾರೆ. ಅದೇ ಕಲ್ಪ ಅಂತ ಹೇಳಿ ಕೂಡ ಹೇಳ್ತಾರೆ. ಈ ಕಲ್ಪವು ಮುಗಿಯುವಾಗ ಮಹಾಪ್ರಳಯ ಸಂಭವಿಸುತ್ತದೆ. ಅದನ್ನೇ ಭಗವಂತ
9ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಕಲ್ಪಕ್ಷಯೇ ಎನ್ನುವಂತಹ ಶಬ್ದದ ಮೂಲಕ ಸಮಾಜಕ್ಕೆ ತಿಳಿಸಿರುತ್ತಾರೆ. 10ನೇ ಅಧ್ಯಾಯದ 33ನೇ ಶ್ಲೋಕದಲ್ಲಿ ಅಹಮೇವ ಕ್ಷಯಕಾಲ ಎಂದು ತಿಳಿಸುತ್ತಾ ಈ ಸೃಷ್ಟಿಯ ಆರಂಭದಿಂದಲೂ ಸೃಷ್ಟಿಯ ಅಂತ್ಯದವರೆಗೂ ಕೂಡ ಸಮಯವು ನಾನೇ ಎಂದು ತಿಳಿಸುತ್ತಾ ಈ ಜ್ಯೋತಿಷ್ಶಾಸ್ತ್ರದ ಮಹತ್ವವನ್ನು ಭಗವಂತ ಈ ಪ್ರಪಂಚಕ್ಕೆ ಸಾರಿದ್ದಾನೆ. ಎಲ್ಲರೊಡನೆಯೂ ನಾವು ಸುಖ ದುಃಖಗಳನ್ನು ಹಂಚಿಕೊಂಡು ಬದುಕಬೇಕು. ಈ ಸುಖ ದುಃಖಗಳನ್ನು ಹಂಚಿಕೊಂಡು ಬದುಕಬೇಕು ಎನ್ನುವಂತಹ ದೃಷ್ಟಿಯಿಂದಲೇ ಯುಗಾದಿಯ ದಿನದಂದು ಕಹಿಯಾದಂತಹ ಬೇವಿನ ಜೊತೆಗೆ ಸಿಹಿಯಾದಂತಹ ಬೆಲ್ಲವನ್ನು ಸೇರಿಸಿಕೊಂಡು ನಾವು ಆ ದಿನವನ್ನು ಆರಂಭ ಮಾಡುತ್ತೇವೆ. ಪ್ರಕೃತಿಯ ರಾಜ್ಯದಲ್ಲಿ ಕಾಲವು ಚಲಿಸ್ತದೆ. ಕಾಲವು ಪ್ರಕೃತಿಯನ್ನು ಬಿಟ್ಟು ಇಲ್ಲ, ಜ್ಯೋತಿಷ್ಶಾಸ್ತ್ರವು ಕೂಡ ಪ್ರಕೃತಿಯನ್ನು ಬಿಟ್ಟಿಲ್ಲ. ನಾವು ಈ ಕಾಲಘಟ್ಟದಲ್ಲಿ ಸಿಹಿಯಾದಂತಹ ಪದಾರ್ಥವನ್ನು ಕಹಿಯಾದಂತಹ ಬೇವಿನ ಜೊತೆಗೆ ಸೇರಿಸಿಕೊಂಡು ಈ ವರ್ಷಾರಂಭದ ದಿನವನ್ನು ಆಚರಿಸುವುದೇ ಯುಗಾದಿ. ಸುಖ ದುಃಖ ಆಯ ವ್ಯಯ ಎಲ್ಲವೂ ಕೂಡ ಈ ಮನುಷ್ಯನಿಗೆ ಸಹಜವಾಗಿ ಬರತಕ್ಕಂಥದ್ದು. ಈ ಸಮಯವನ್ನು ನಾವು ಅನುಭವಿಸುವಾಗ ಯಾವುದೇ ರೀತಿಯಲ್ಲಿಯೂ ಕೂಡ ವಿಚಲಿತರಾಗದೆ ಆತ್ಮಸ್ಥೈರ್ಯದಿಂದ ವಿವೇಕದಿಂದ ನಮ್ಮ ದಿನವನ್ನು ನಡೆಸಿಕೊಂಡು ಹೋಗುವುದಕ್ಕೋಸ್ಕರವೇ ಈ ಕಹಿ ಹಾಗೂ ಸಿಹಿಯ ಸೇವನೆಯಿಂದ ನಾವು ವರ್ಷಾರಂಭವನ್ನು ಆಚರಿಸುವಂಥದ್ದು. ತಾರೀಕು 13/4/2024 ಶನಿವಾರ. ಸೂರ್ಯನು ವಿಶ್ವದ ಭೂಮಧ್ಯ ರೇಖೆಯನ್ನು ದಾಟುವಂತಹ ಸಮಯ 35.51.22 ಘಟಿ. ಇನ್ನು ಭಾರತದ ಭೂಮಧ್ಯ ರೇಖೆಯನ್ನು ದಾಟುವಂತಹ ಸಮಯ 43.22.20 ಘಟಿ. ಈ ಸಮಯಕ್ಕೆ ವಿಷು ಸಂಕ್ರಮಣ ಎಂದು ನಾವು ಕರೆಯುತ್ತೇವೆ. ಶೋಭಕೃತ್ ಸಂವತ್ಸರ ಮುಗಿದು ಇನ್ನು ಕ್ರೋಧಿ ಸಂವತ್ಸರಕ್ಕೆ ನಾವು ಪ್ರವೇಶ ಮಾಡುತ್ತೇವೆ. ಈ ಕ್ರೋಧಿ ಸಂವತ್ಸರದ ಫಲ ವಿಷಮಂಚ ಜಗತ್ಕಾರ್ಯಂ ವಿಷಮಂಚ ಜಗತ್ ಸರ್ವಂ ಮಾಕುಲಂ ಭವತಿ ಪ್ರಿಯೇ ಪ್ರಜಾನಾಂ ಜಾಯತೆ ಕ್ರೋಧಂ ಕ್ರೋಧಿ ಸಂವತ್ಸರೇ ಸದಾ. ಹೆಸರಿಗೆ ಸರಿಯಾಗಿ ಜನರು ತಮ್ಮ ವಿವೇಕತನವನ್ನು ಬಿಟ್ಟು ತಾಳ್ಮೆಯನ್ನು ಕಳೆದುಕೊಂಡು ಬಹಳ ನಿಷ್ಠೂರರಾಗಿ ಪ್ರವೃತ್ತರಾಗುವಂತಹ ಸನ್ನಿವೇಶಗಳು ಈ ಸಂವತ್ಸರದ ಫಲವು ಗೋಚರಿಸುತ್ತದೆ. ಈ ಸಂವತ್ಸರದಲ್ಲಿ ಕುಜನು ರಾಜನಾಗಿಯೂ ಈ ಸಂವತ್ಸರದಲ್ಲಿ ಶನಿಯು ಮಂತ್ರಿಯಾಗಿಯೂ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಸೌರಮಾನಕ್ಕೆ ಚಿಂತನೆ ಮಾಡುವಾಗ ಶನಿಯು ರಾಜನಾಗಿಯೂ ಕುಜನು ಮಂತ್ರಿಯಾಗಿಯೂ ಉಳಿದ ಗ್ರಹರ ಸಹಯೋಗದೊಂದಿಗೆ ಈ ಸಂವತ್ಸರವನ್ನು ಅವರು ನಿಭಾಯಿಸುತ್ತಾರೆ. ಈ ಶನಿಕುಜರ ಪ್ರಭಾವವೇ ಹೆಚ್ಚಿರುವುದರಿಂದ ಇದನ್ನು ಅರಿತು ಪ್ರಜೆಗಳು ಸಾಧ್ಯವಾದಷ್ಟು ಸಮಾಧಾನ, ತಾಳ್ಮೆ, ಸಹನೆ, ಪರೋಪಕಾರದಿಂದ ಸತ್ಕಾರ್ಯವನ್ನು ಮಾಡುತ್ತಾ ಜೀವನವನ್ನು ಸಾಗಿಸಲಿಕ್ಕೆ ಬಹಳ ಪ್ರಯತ್ನಿಸಬೇಕು. ಸ್ಮರೇತ್ ಸರ್ವತ್ರ ಕರ್ಮಾದೋ ಚಾಂದ್ರಂ ಸಂವತ್ಸರಂ ತಥಾ. ಯುಗಾದಿಯು ಸೂರ್ಯನಿಗೆ ಸಂಬಂಧಿಸಿದ್ದಾದರೂ ಧರ್ಮಾಚರಣೆಗೆ ಚಂದ್ರನನ್ನು ಅನುಸರಿಸಿಯೇ ತೀರಬೇಕು. ಚಂದ್ರನ ಗತಿಯಿಂದಲೇ ಹುಣ್ಣಿಮೆ, ಅಮಾವಾಸ್ಯಾದಿಗಳು, ತಿಥಿಗಳು ನಿರ್ಣಯವಾಗುವುದರಿಂದ ನಾವು ಮಾಡುವಂತಹ ಧರ್ಮಾಚರಣೆಗೆ ಚಂದ್ರನ ಚಾರವು ಅತ್ಯಗತ್ಯ. ಹಾಗಾಗಿ ಚಾಂದ್ರ ಯುಗಾದಿಯನ್ನು ಕೂಡ ನಾವು ಆಚರಿಸಬೇಕು, ಸೌರ ಯುಗಾದಿಯನ್ನು ಕೂಡ ನಾವು ಆಚರಿಸಬೇಕು. ಯುಗಾದಿಯ ದಿನದಂದು ಬೆಳಿಗ್ಗೆ ಸೂರ್ಯೋದಯಕ್ಕೆ 96 ನಿಮಿಷಗಳ ಮೊದಲು ಅರುಣೋದಯ ಕಾಲದಲ್ಲಿ ನಾವು ಎದ್ದು ದೇವರ ಎದುರಿನಲ್ಲಿ ಸಿಪ್ಪೆಯಿಂದ ಕೂಡಿದಂತಹ ತೆಂಗಿನಕಾಯಿ, 1 ಸೇರು ಅಕ್ಕಿ, ದವಸ ಧಾನ್ಯಗಳು, ಹಣ್ಣು ಹಂಪಲಗಳು, ವಿಶೇಷವಾಗಿ ಗೇರು ಹಣ್ಣು, ಬಂಗಾರ, ಬೆಳ್ಳಿ ಇತ್ಯಾದಿಗಳನ್ನು ಇಟ್ಟು ಒಂದು ಕನ್ನಡಿಯನ್ನಿಟ್ಟು ಆ ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿ ದೇವರಿಗೆ ನಮಸ್ಕರಿಸಬೇಕು. ನಂತರ ತೈಲಾಭ್ಯಂಗವನ್ನು ಮಾಡಿ ನೂತನ ವಸ್ತ್ರವನ್ನು ಧರಿಸಿ ಗುರು ಹಿರಿಯರಿಗೆ ನಮಿಸಿ ಬೇವು ಬೆಲ್ಲವನ್ನು ಸ್ವೀಕರಿಸಿ
ನಮ್ಮ ನಮ್ಮ ಕರ್ತವ್ಯದಲ್ಲಿ ನಾವು ತೊಡಗಿಸಿಕೊಳ್ಳಬೇಕು. ಸರ್ವೇಷು ಚೈವ ಜೀವೇಶು ಪರಮಾತ್ಮ ವಿರಾಜತೆ ಸೂರ್ಯಾದಯೋ ಗ್ರಹಾ ಸರ್ವೇ ಪರಮಾತ್ಮಾಂಶಕಾಧಿಕಾಹ. ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಪರಮಾತ್ಮನ ಸಾನ್ನಿಧ್ಯವಿದೆ. ಆ ಪರಮಾತ್ಮ ತನ್ನ ತ್ರಿಶಕ್ತಿಯಿಂದ ಈ ಪ್ರಪಂಚದಲ್ಲಿರತಕ್ಕಂತಹ ಎಲ್ಲ ಚರಾಚರ ವಸ್ತುಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿ ಅವರನ್ನು ಕಾರ್ಯಪ್ರವೃತ್ತರನ್ನಾಗಿ ಮಾಡ್ತಾರೆ. ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭು ಶ್ಚಾನೇಕದಾಯ ಶ್ರುತೌ ಎನ್ನುವಂತೆ ವರಾಹ ಮಿಹಿರಾಚಾರ್ಯರು ತನ್ನ ಮಂಗಲಾಚರಣೆಯಲ್ಲಿ ತಿಳಿಸಿಕೊಡುತ್ತಾರೆ. ಈ ಸೂರ್ಯನು ಆ ವಿಷು ಸಂಕ್ರಮಣದ ದಿನದಂದು ಏನ ಪರ್ವಕಾಲಗಳು ಆ ತ್ರಿಶಕ್ತಿಗಳು ಸಂಗಮವಾಗ್ತದೋ ಆ ಸಂಗಮದ ಕಾಲವಶಾತ್ ಪ್ರಳಯ, ಉದಯ, ಸ್ಥಿತಿ ಈ ಮೂರು ಕಾರ್ಯಗಳು ಕೂಡ ಈ ಸೃಷ್ಟಿಯಲ್ಲಿ ನಡೀತದೆ ಅಂತ ಹೇಳಿ ತಿಳಿಸಿರುತ್ತಾರೆ. ನಮ್ಮ ಜೀವನದಲ್ಲಿಯೂ ಕೂಡ ಆ ನೂತನ ಯುಗಾದಿಯ ದಿನದಂದು ಆ ಗ್ರಹರ ಒಂದು ಸ್ಥಿತಿಗತಿಗೆ ಅನುಸಾರವಾಗಿ ನಮ್ಮ ಜೀವನದಲ್ಲಿಯೂ ಕೂಡ ಸೃಷ್ಟಿ ಸ್ಥಿತಿ ಲಯ ಎನ್ನತಕ್ಕಂತಹ ವಿಚಾರಗಳು ನಮ್ಮ ಜೀವನದಲ್ಲಿ ನಡೆಯುತ್ತದೆ. ತಾರೀಕು 13/4/2024 ಶನಿವಾರದಂದು ಸಂಜೆ ಸುಮಾರು ಅಂದರೆ ಸೂರ್ಯೋದಯದ ನಂತರ 43.22.20 ಗಂಟೆಯಲ್ಲಿ ಸೂರ್ಯನು ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ. ಅದೇ ಪರ್ವಕಾಲ, ಅದೇ ಮೇಷ ಸಂಕ್ರಮಣ. ಈ ಸಮಯದ ಉಳಿದ ಗ್ರಹರ ಸ್ಥಿತಿಯನ್ನು ಉಳಿದ ನವಗ್ರಹರು ಯಾವ ಗ್ರಹರು ಯಾವ ನಕ್ಷತ್ರದಲ್ಲಿ ಸ್ಥಿತರಾಗಿದ್ದಾರೆ ಎನ್ನುವುದನ್ನು ಸ್ವಲ್ಪ ವಿಮರ್ಶೆ ಮಾಡೋಣ. ಮೃಗಶಿರ ನಕ್ಷತ್ರ 4ನೇ ಪಾದದಲ್ಲಿ ಚಂದ್ರನ ಸ್ಥಿತಿಯು, ಪೂರ್ವಭಾದ್ರ ನಕ್ಷತ್ರ 1ನೇ ಪಾದ ಕುಂಭರಾಶಿಯಲ್ಲಿ ಕುಜನ ಸ್ಥಿತಿಯು, ರೇವತಿ ನಕ್ಷತ್ರ 3ನೇ ಪಾದದಲ್ಲಿ ಮೀನರಾಶಿಯಲ್ಲಿ ವಕ್ರನ ಬುಧನ ಸ್ಥಿತಿಯು, ಕೃತ್ತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯಲ್ಲಿ ಗುರುವಿನ ಸ್ಥಿತಿಯು, ರೇವತಿ ನಕ್ಷತ್ರ 1ನೇ ಪಾದ ಮೀನರಾಶಿಯಲ್ಲಿ ಶುಕ್ರನ ಸ್ಥಿತಿಯು, ರೇವತಿ ನಕ್ಷತ್ರ 3ನೇ ಪಾದ ಮೀನರಾಶಿಯಲ್ಲಿ ರಾಹುವಿನ ಸ್ಥಿತಿಯು, ಶತಭಿಷ ನಕ್ಷತ್ರ 4ನೇ ಪಾದ ಕುಂಭರಾಶಿಯಲ್ಲಿ ಶನಿಯ ಸ್ಥಿತಿಯು, ಚಿತ್ರಾ ನಕ್ಷತ್ರ 1ನೇ ಪಾದ ಕನ್ಯಾ ರಾಶಿಯಲ್ಲಿ ಕೇತುವಿನ ಸ್ಥಿತಿಯು ಈ ಸೂರ್ಯನು ಮೇಷರಾಶಿ ಪ್ರವೇಶಿಸುವ ಸಮಯದಲ್ಲಿ ನಾವು ಕಾಣಬಹುದು. ಶ್ರೀ ಕ್ರೋಧಿನಾಮ ಸಂವತ್ಸರದಲ್ಲಿ ಮೇಷಾದಿ 12 ರಾಶಿಯಲ್ಲಿ ಜನಿಸಿದವರ ಸ್ಥೂಲ ಫಲ, ಗೋಚಾರ ಫಲ. ರವ್ಯಾದಿ ನವಗ್ರಹರು ಈ 12 ರಾಶಿಯಲ್ಲಿ ಸಂಚರಿಸುವಾಗ ಈ 12 ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಸುಖ ದುಃಖಗಳನ್ನು ಗೋಚರಿಸುತ್ತಾರೆ. ಆ ಸುಖ ದುಃಖ ಎನ್ನುವಂಥದ್ದು ನಾವು ಮಾಡಿದಂತಹ ಕರ್ಮಕ್ಕೆ ಅನುಸಾರವಾಗಿ ನಮಗೆ ಅದು ಪ್ರತಿಬಿಂಬಿಸುವಂಥದ್ದು. ಗ್ರಹರು ಅದನ್ನು ನಮಗೆ ತೋರಿಸಿಕೊಡುತ್ತಾರೆ, ಆ ಗ್ರಹರೇ ನೀಡುತ್ತಾರೆ ಎನ್ನುವಂತಹ ಅರ್ಥ ಅಲ್ಲ. ಕರ್ಮಾರ್ಜಿತಂ ಪೂರ್ವಭವೇ ಸದಾದಿ ಯತ್ತಸ್ಯ ಭಕ್ತಿಂ ಸಮಭಿವ್ಯನಕ್ತಿ ಎನ್ನುವಂತೆ ನಾವು ಮಾಡಿದ ಕರ್ಮವೇ ಅದು ಸುಖವಾಗಿಯೂ ದುಃಖವಾಗಿಯೂ ನಮಗೆ ಈ ಗೋಚಾರ ಕಾಲದಲ್ಲಿ ಅನುಭವಕ್ಕೆ ಬರುವಂಥದ್ದು. ಈ ಗೋಚಾರ ಫಲವನ್ನು ವಿಮರ್ಶೆ ಮಾಡುವಾಗ ಇದರ ಜೊತೆಗೆ ದಶ, ಅಂತರ್ದಶ, ಅಷ್ಟಕವರ್ಗ, ರಾಶಿಫಲ, ಭಾವಫಲ, ಷೋಡಶವರ್ಗದ ಫಲ ಇತ್ಯಾದಿ ಹಲವಾರು ಆಯಾಮಗಳನ್ನು ಸಂಯೋಜಿಸಿಕೊಂಡು ನಾವು ಫಲಾದೇಶವನ್ನು ಮಾಡಬೇಕಾಗಿ ಬರುತ್ತದೆ. ಈಗ ನಾವು ತಿಳಿಸುವಂತಹ ಈ ಗೋಚಾರ ಫಲವು ಸ್ಥೂಲವಾಗಿ ಒಂದು ಗ್ರಹಗಳ ಚಾರವಶ ಗ್ರಹರು 12 ರಾಶಿಯಲ್ಲಿ ಸಂಚರಿಸುವಾಗ ಸಾಮಾನ್ಯವಾಗಿ ಏನನ್ನು ನಮಗೆ ನೀಡುತ್ತಾರೆ ಎನ್ನುವಂತಹ ಸ್ಥೂಲ ಫಲಾದೇಶವನ್ನು ಮಾತ್ರ ಮಾಡುತ್ತಿರುವಂಥದ್ದು. ಕ್ರೋಧಿನಾಮ ಸಂವತ್ಸರದಲ್ಲಿ ಮೇಷರಾಶಿಯಲ್ಲಿ ಜನಿಸಿದವರ ಫಲ, ಗ್ರಹಗಳ ಪ್ರಭಾವ. ಈ ವರ್ಷ ಮೇಷರಾಶಿಯಲ್ಲಿ ಜನಿಸಿದವರು ದೇವತಾನುಗ್ರಹದಿಂದ ಕೂಡಿದವರಾಗಿರುತ್ತೀರಿ. ವಿದ್ಯೆ, ಜ್ಞಾನ, ಪರೋಪಕಾರ, ಧಾರ್ಮಿಕ ಚಟುವಟಿಕೆಗಳಿಂದಲೂ ಕೂಡ ಕಾರ್ಯಪ್ರವೃತ್ತರಾಗುತ್ತೀರಿ. ದೀರ್ಘ ಪ್ರಯಾಣ, ಸಂತೋಷ, ಸಮೃದ್ಧಿ ಪ್ರಾಪ್ತಿಯಾಗುವುದು. ನಿರೀಕ್ಷಿತ ಸ್ಥಾನಮಾನ ಪಡೆಯಲು, ಚರಿತ್ರೆಯನ್ನು ಉಳಿಸಿಕೊಳ್ಳಲು ಹಾಗೂ ವೃದ್ಧಿಸಿಕೊಳ್ಳಲು
ಹೆಚ್ಚು ಪರಿಶ್ರಮ ಪಡಬೇಕಾಗಿ ಬರುವುದು, ಪತಿ ಪತ್ನಿಯರ ಪ್ರಭಾವ ಪರಸ್ಪರ ಮೇಲೆ ಬೀರುವುದು, ಪಾಲುದಾರಿಕಾ ಕ್ಷೇತ್ರಗಳಲ್ಲಿ ಪಾಲುದಾರರ ಪ್ರಭಾವವು ಕೂಡ ಹೆಚ್ಚಾಗಿರುವುದು, ಕರಳು, ಬೆನ್ನು, ಪಾದ, ಉದರ ಸಂಬಂಧಿ ದೇಹಭಾಗದಲ್ಲಿ ಅನಾರೋಗ್ಯ ಪೀಡೆ ಸಂಭವನೀಯ. ಮಾತಾಪಿತೃಗಳ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಗಮನ ಹರಿಸಬೇಕಾಗಿ ಬರಬಹುದು. ವೃಷಭ ರಾಶಿಯಲ್ಲಿ ಜನಿಸಿದವರಿಗೆ ಗ್ರಹಗಳ ಪ್ರಭಾವ ಈ ವರ್ಷ ನಿಮಗೆ ಬಹಳ ಅದೃಷ್ಟದಾಯಕವಾಗಿರುವುದು, ದೇವತಾನುಗ್ರಹ ಸಂಪೂರ್ಣವಿರುವುದು, ನಿಮ್ಮ ಶತ್ರುಗಳೆಲ್ಲರೂ ಕೂಡ ಮೂಲೆ ಗುಂಪಾಗುವರು, ಭೂಮಿ, ವಾಹನ, ಆಸ್ತಿ, ಸಾಲದಿಂದ ಮುಕ್ತಿ, ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳ ಗೌರವಾದಿಗಳು ಪ್ರಾಪ್ತಿ, ಪ್ರಗತಿ, ಉತ್ತಮ ಚರಿತ್ರೆ, ಕೀರ್ತಿ ಸಂಪಾದನೆಯನ್ನು ಸಂಪಾದಿಸುವಿರಿ. ನೀವು ಬೆಳೆಯುವುದು ಮಾತ್ರವಲ್ಲದೆ ನಿಮ್ಮ ಅವಲಂಬಿತರು, ಪರಿವಾರ, ಸಹೋದ್ಯೋಗಿಗಳೆಲ್ಲರೂ ಕೂಡ ಅಭಿವೃದ್ಧಿಯನ್ನು ಹೊಂದುವರು. ಆರ್ಥಿಕವಾಗಿ ಪ್ರಗತಿ, ವಿದೇಶಿ ಸಂಸ್ಥೆಗಳಲ್ಲಿ ಅಧ್ಯಯನಶೀಲರಿಗೆ ಅಧಿಕ ಪರಿಶ್ರಮ, ಖರ್ಚು ಬಂದರೂ ನಿರೀಕ್ಷಿತ ಪ್ರಗತಿ ಗಳಿಸುವುದು, ಉದ್ಯೋಗ ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಸಾಧನೆಯಾಗುವುದು, ಯಶಸ್ಸನ್ನು ಗಳಿಸುವುದು ಇತ್ಯಾದಿ ಶುಭ ಫಲಗಳು ನಿಮಗೆ ಗೋಚರವಾಗುವುದು. ದಾಂಪತ್ಯದಲ್ಲಿಯೂ ತೃಪ್ತಿಕರ, ದೇವತಾ ಕಾರ್ಯಗಳಲ್ಲಿ ಸಕ್ರಿಯರಾಗಿ ಪಾಲ್ಗೊಳ್ಳುವಿರಿ. ವಿದೇಶಿ ಪ್ರಯಾಣ, ವಿದೇಶಿ ವ್ಯವಹಾರಗಳಿಂದ ಲಾಭವನ್ನು ಸಂಪಾದಿಸುವಿರಿ. ಆರೋಗ್ಯದಲ್ಲಿ ಸಣ್ಣ ಸಣ್ಣ ರಗಳೆಗಳು ಎದುರಾದವು. ನಿಯಮದ ಜೀವನ ಶೈಲಿಯಿಂದ ಎಲ್ಲವನ್ನೂ ಕೂಡ ನೀವು ಸರಿಪಡಿಸಿಕೊಳ್ಳಬಹುದಾಗಿದೆ. ಮಿಥುನ ರಾಶಿಯಲ್ಲಿ ಜನಿಸಿದವರ ಮೇಲೆ ನವಗ್ರಹರ ಪ್ರಭಾವ ಈ ವರ್ಷ ನೀವು ಎಲ್ಲ ವಿಚಾರಗಳಲ್ಲಿಯೂ ಬಹಳ ಜಾಗರೂಕರಾಗಿ ವರ್ತಿಸಬೇಕು. ನಿಮ್ಮ ಒಳ್ಳೆಯತನದಿಂದ ನೀವು ದುರುಪಯೋಗಕ್ಕೆ ಒಳಗಾಗುವಂತಹ ಸಾಧ್ಯತೆಗಳು ಬಹಳ ಹೆಚ್ಚು. ಕಟ್ಟಿಹಾಕಿದಂತಹ ಪರಿಸ್ಥಿತಿ, ಸರಿಯಾದ ನಿರ್ಣಯ ಮಾಡಲು ದಾರಿ ಕಾಣದ ಪರಿಸ್ಥಿತಿ ಎದುರಾಗಬಹುದು. ನಿಮ್ಮಿಂದ ಉಪಕೃತರಾದವರು ನಿಮಗೆ ಸಹಾಯ ಮಾಡಲಾರರು. ನಿಮ್ಮ ಅಮೂಲ್ಯ ವಸ್ತುಗಳನ್ನು ಕಾಪಾಡಿಕೊಳ್ಳಿ. ಸ್ವಲ್ಪ ಸ್ವಾರ್ಥದಿಂದ ಕೂಡಿದ ಮನಸ್ಥಿತಿ, ವೃತ್ತಿಪರತೆ ಈ ವರ್ಷದಲ್ಲಿ ನಿಮಗೆ ಅಗತ್ಯವಾಗಿ ಬೇಕಾಗಬಹುದು. ಪರೋಪಕಾರ, ನಿಷ್ಠೆ ಪ್ರತಿಕೂಲವಾದೀತು. ಆರೋಗ್ಯದ ಬಗ್ಗೆ ಉದಾಸೀನತೆ ಸಲ್ಲದು. ಕಿರಿಯ ಸಹೋದರ ಸಹೋದರಿ ಸಮಾನರು ನಿಮಗೆ ಸಹಾಯವನ್ನು ನೀಡುತ್ತಾರೆ. ಮಾತೃ ಸಮಾನರ ಆರೋಗ್ಯವನ್ನು ಗಮನಿಸಿ. ಆಸ್ತಿ, ವಾಹನ ವಿಚಾರಗಳಲ್ಲಿ ಜಾಗ್ರತೆಯ ನಡೆ ಅತ್ಯಗತ್ಯ. ದಾಂಪತ್ಯದಲ್ಲಿ ತೃಪ್ತಿಕರ. ವಿದ್ಯೆ, ಜ್ಞಾನ ಸಂಪಾದನೆ, ಉದ್ಯೋಗ, ಧನಾರ್ಜನೆ ಅತ್ಯುತ್ತಮವಾಗಿರುವುದು. ಕರ್ಕಾಟಕ ರಾಶಿಯಲ್ಲಿ ಜನಿಸಿದವರ ಮೇಲೆ ನವಗ್ರಹರ ಪ್ರಭಾವ ಈ ವರ್ಷ ದೈವಾನುಕೂಲ ಸಂಪಾದಿಸಲು ಬಹಳಷ್ಟು ಪರಿಶ್ರಮದ ಅತ್ಯಗತ್ಯ ನಿಮಗಿದೆ. ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬಹಳ ಜಾಗ್ರತೆ, ಮುಂದಾಲೋಚನೆ, ತಾಳ್ಮೆ ಅತ್ಯಗತ್ಯ. ಅಡ್ಡಿ ಆತಂಕಗಳು ಎದುರಾಗುವುದು. ಮಾತಾಪಿತೃ ಸಮಾನರು ನಿಮ್ಮ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಕಾಳಜಿ ವಹಿಸಿ. ನೀವು ಸಂಪಾದಿಸಿದ ಕೀರ್ತಿ, ಚರಿತ್ರೆ ನಾಶವಾಗದಂತೆ ಪರಿಶ್ರಮಿಸಿ. ಅನಗತ್ಯ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳದಿರಿ. ಮೌನ ವಹಿಸುವುದು ಉತ್ತಮ. ನಿರಂತರ ದೇವತಾ ಪ್ರಾರ್ಥನೆ ಅತ್ಯಗತ್ಯ. ದೂರ ಪ್ರಯಾಣ ಸಾಧ್ಯವಾದಷ್ಟು ಕಮ್ಮಿ ಮಾಡುವುದು. ಆರೋಗ್ಯ ವಿಚಾರಕ್ಕೆ ಆಗುವಾಗ ಗಂಟಲು, ಪಾದ, ಜಲ ಸಂಬಂಧಿ ಅನಾರೋಗ್ಯ ಎದುರಾಗುವಂತಹ ಸಂಭವ. ಆರ್ಥಿಕ ಸುಧಾರಣೆ, ಆರ್ಥಿಕ ಸುಧಾರಣೆಯಾದರೂ ಉಳಿತಾಯ ಮಾಡಲು ಸರಿಯಾದ ನಿಯಮ ಅತ್ಯಗತ್ಯ. ಅನಗತ್ಯ ಖರ್ಚು, ಸಾಲಬಾಧೆಗೆ ಅವಕಾಶ ನೀಡದಿರಿ. ಎಲ್ಲರಲ್ಲೂ ತಾಳ್ಮೆ, ಸಹನೆ, ಪ್ರೀತಿಯಿಂದ ವ್ಯವಹರಿಸಿ ನಿಮ್ಮ ದಿನವನ್ನು ಸುಗಮವಾಗಿಸಿಕೊಳ್ಳಿ. ವಿದ್ಯಾರ್ಥಿಗಳು ಅನಗತ್ಯ ಸಮಯವನ್ನು ಹಾಳು ಮಾಡದೆ ಅಧ್ಯಯನ, ಗ್ರಂಥಾವಲೋಕನ, ಗುರುಗಳ ಆಶ್ರಯ ನಿಮಗೆ ಯಶಸ್ಸನ್ನು ನೀಡುವುದು. ಸಿಂಹರಾಶಿಯಲ್ಲಿ ಜನಿಸಿದವರ ಫಲ ಈ ವರ್ಷದಲ್ಲಿ ನೀವು ಸರಿಯಾದ ಯೋಚನೆ, ನಿಯಮ, ಕಾನೂನು, ಸಂಯಮ, ಪಾರದರ್ಶಕತೆಯಿಂದ, ಪ್ರಾಮಾಣಿಕತೆಯಿಂದ ವ್ಯವಹರಿಸಿದರೆ ಅನುಕೂಲವಾಗುವುದು. ಉದ್ಯೋಗ ವ್ಯವಹಾರಗಳಲ್ಲಿ ಹೆಚ್ಚಿದ ಜವಾಬ್ದಾರಿಯು, ಕೀರ್ತಿಯು ಬರುವುದು.
ಧನ ಸಂಪಾದನೆ ಹಂತ ಹಂತವಾಗಿ ವೃದ್ಧಿಯಾಗುವುದು, ದಾಂಪತ್ಯ ಸಂಸಾರ ಸುಖ ಅತ್ಯುತ್ತಮವಾಗಿರುವುದು, ದೀರ್ಘ ಪ್ರಯಾಣ ಆದಷ್ಟು ಮಿತ ಮಾಡುವುದು ಉತ್ತಮ. ಆಪ್ತ ಮಿತ್ರರ ಮಾತೃ ಸಮಾನರ ಆರೋಗ್ಯದ ಬಗ್ಗೆ ಗಮನಹರಿಸಿ, ಆಸ್ತಿ ವಿಚಾರಗಳಲ್ಲಿ ದುಃಖ ಎದುರಾಗದಂತೆ ಕಾರ್ಯನಿರ್ವಹಿಸಿ, ವಿದ್ಯಾರ್ಥಿಗಳಿಗೆ ಅಧ್ಯಯನ ನಿರತರಿಗೆ ಸಾಧನೆಗೆ ಸಮಯ ಬಹಳ ಅನುಕೂಲಕರವಾಗಿರುವುದು, ಗುರು ಹಿರಿಯರ ಸೇವೆ ಶುಶ್ರೂಷೆಗೆ ಸೂಕ್ತ ಸಮಯವಾಗಿ ಕಂಡುಬರುವುದು. ಕನ್ಯಾ ರಾಶಿಯಲ್ಲಿ ಜನಿಸಿದವರ ಮೇಲೆ ನವಗ್ರಹರ ಪ್ರಭಾವ. ದೇಹಕ್ಕೆ ಅತಿ ಶ್ರಮವಾಗದಂತೆ ಕಾರ್ಯನಿರ್ವಹಿಸು. ದೇವತಾನುಗ್ರಹದಿಂದ ನೀವು ಕೈಗೊಂಡ ಕಾರ್ಯಗಳಲ್ಲಿ ಸಫಲತೆಯನ್ನು ಕಾಣುವಿರಿ. ನಿರೀಕ್ಷಿತ ಸ್ಥಾನ ಗೌರವ ಅಭಿವೃದ್ಧಿಯನ್ನು ಹೊಂದುವಿರಿ. ಧನಾರ್ಜನೆಗೆ ಕೊರತೆಯಾಗದು. ದಾಂಪತ್ಯವು ಸಾಂಸಾರಿಕವು ಸುಖಕರವಾಗಿರುವುದು. ದೀರ್ಘ ಪ್ರಯಾಣ, ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನದ ಭಾಗ್ಯ ನಿಮ್ಮದಾಗುವುದು. ಆರೋಗ್ಯವು ಸುಧಾರಣೆಗೊಳ್ಳಲಿದೆ. ಗುರು ಹಿರಿಯರ ಮಾರ್ಗದರ್ಶನ ಸಹಕಾರವು ಲಭಿಸಲಿದೆ. ಅಧ್ಯಯನಶೀಲರಿಗೆ, ವಿದ್ಯಾರ್ಥಿಗಳಿಗೆ ಸರ್ವ ರೀತಿಯ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ. ಆಸ್ತಿ, ಗೃಹಕ್ಕೆ ಸಂಬಂಧಪಟ್ಟಂತಹ ಉಪಕರಣ ವಸ್ತುಗಳು, ವಾಹನಾದಿ ವಿಚಾರಗಳಲ್ಲಿಯೂ ಕೂಡ ಪ್ರಗತಿಯನ್ನು ಈ ವರ್ಷ ನೀವು ಕಾಣಲಿದ್ದೀರಿ. ತುಲಾರಾಶಿಯಲ್ಲಿ ಜನಿಸಿದವರ ಫಲ. ನಿಮ್ಮ ಪರಿಶ್ರಮಕ್ಕೆ ಸರಿಯಾಗಿ ನೀವು ಕೈಗೊಂಡ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ, ಯಶಸ್ಸನ್ನು ಕಾಣುವಿರಿ. ಅನಗತ್ಯ ವಿಚಾರಕ್ಕೆ ಒಳಗಾಗದಿರಿ. ಈ ವರ್ಷದಲ್ಲಿ ಉತ್ಕೃಷ್ಟ ಸಾಧನೆ ಸಾಧಿಸಲು, ಜನಪ್ರಿಯತೆ ಗಳಿಸಲು ಬಹಳ ಅನುಕೂಲಕಾರಿಯಾಗಿರುವುದು. ಸಾಂಸಾರಿಕ ವಿಚಾರಗಳಲ್ಲಿ ತಾಳ್ಮೆ, ಸಹನೆ ಅತ್ಯಗತ್ಯ. ಆಹಾರ ಸೇವನೆಯಲ್ಲಿ ಕಾಲಕಾಲಕ್ಕೆ ಸರಿಯಾದಂತಹ ನಿಯಮವನ್ನು ಪಾಲಿಸಿಕೊಂಡು ಬರುವುದು. ಈ ನಿಯಮದಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದು. ಧನಾರ್ಜನೆ ನಿರಂತರ ಉತ್ತಮ ಪ್ರಗತಿದಾಯಕವಾಗಿರುವುದು. ಆದರೆ ಅತಿಯಾದ ಲೋಭಿತನ ಆಗದಂತೆ ಎಚ್ಚರ ವಹಿಸಿ. ಗುರು ಹಿರಿಯರ ಶುಶ್ರೂಷೆಗೆ ಅವಕಾಶವು ಒದಗಿ ಬರುವುದು. ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನು ಆಧರಿಸುವ ಈ ಸದುಪಯೋಗವನ್ನು ಉಪಯೋಗಿಸಿಕೊಂಡು ಮಾನ್ಯತೆಯನ್ನು ಪಡೆಯಬಹುದು. ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರ ಫಲ. ನಿಮ್ಮ ಸಕಾರಾತ್ಮಕ ಚಿಂತನೆಯಿಂದ, ತಾಳ್ಮೆ, ಸಹನೆ, ಸತ್ಯವಚನದಿಂದ, ತೃಪ್ತಿದಾಯಕ ಮನಸ್ಥಿತಿಯಿಂದ ಕಾರ್ಯೋನ್ಮುಖರಾದರೆ ಈ ವರ್ಷವು ನಿಮಗೆ ಬಹಳ ಉತ್ಕೃಷ್ಟದಾಯಕವಾಗಿರುವುದು. ಯಶಸ್ಸನ್ನು ತಂದುಕೊಡುವುದು. ಗಣ್ಯ ವ್ಯಕ್ತಿಗಳ ಸಂಪರ್ಕ, ಉತ್ತಮ ಜನರ ಭೇಟಿ, ಸಹಕಾರದಿಂದ ವಿಪುಲ ಅವಕಾಶಗಳು ಸಿಗುವುದು. ದೀರ್ಘ ಪ್ರಯಾಣ, ವಿದ್ಯಾರ್ಜನೆ, ಸ್ಥಾನ ಗೌರವಾದಿಗಳು ಲಭಿಸಲಿದೆ. ಸರಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯು ಲಭಿಸಲಿದೆ. ಆರ್ಥಿಕವಾಗಿ ಸುದೃಢತೆ ಹಂತ ಹಂತವಾಗಿ ವೃದ್ಧಿಯಾಗಲಿದೆ. ಗುರು ಹಿರಿಯರ ಯೋಗಕ್ಷೇಮದ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ಅತ್ಯಗತ್ಯ. ಧಾರ್ಮಿಕ ವಿಚಾರಗಳಲ್ಲಿ ಅಡೆತಡೆಗಳು ಎದುರಾಗದಂತೆ ಜಾಗರೂಕತೆಯಿಂದ ಕಾರ್ಯೋನ್ಮುಖರಾಗುವುದು. ಮಿತ್ರರ ಮಾತೃ ಸಮಾನರ ಉತ್ತಮ ಸಹಕಾರ ಲಭಿಸಲಿದೆ. ಧನುರಾಶಿಯಲ್ಲಿ ಜನಿಸಿದವರ ಫಲ. ಈ ಸಂವತ್ಸರದಲ್ಲಿ ವಿದ್ಯೆ, ಜ್ಞಾನ, ನಾನಾ ರೀತಿಯ ಕಲೆ, ವಿಚಾರಾದಿಗಳಲ್ಲಿ ಆಸಕ್ತಿ, ಪ್ರಗತಿ, ನಿಪುಣತೆ ತೋರಿಬರುವುದು. ಸಮರ್ಥ, ಜವಾಬ್ದಾರಿಯುತ ನಾಯಕತ್ವ ಲಭಿಸಲಿದೆ. ಆರ್ಥಿಕ ಪರಿಸ್ಥಿತಿಯು ಗಣನೀಯವಾಗಿ ವೃದ್ಧಿಯಾಗಲಿದೆ. ವಿದ್ಯಾರ್ಥಿಗಳಿಗೂ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವೂ ಕೂಡ ಲಭಿಸಲಿದೆ. ಧಾರ್ಮಿಕ ವಿಚಾರಗಳಲ್ಲಿ ಸಕ್ರಿಯತೆಯಿಂದ ಜನಮನ್ನಣೆಯು ಪ್ರಾಪ್ತವಾಗಲಿದೆ. ದೇವತಾ ಸನ್ನಿಧಿಗಳ ಸಂದರ್ಶನದಿಂದ ಆತ್ಮಸ್ಥೈರ್ಯವನ್ನು ಪಡೆದಂತಹ ತೃಪ್ತಿ, ಸದಾ ಪರಾಕ್ರಮ, ಸಾಹಸ, ತಿಳುವಳಿಕೆಯಿಂದ ಪರೋಪಕಾರದಲ್ಲಿ ಕಾಲ ಕಳೆಯುವುದರಿಂದಲೂ ಪ್ರಸಿದ್ಧಿಯು ನಿಮ್ಮದಾಗುವುದು. ಸಾಂಸಾರಿಕ ಸುಖವು ಮಿಶ್ರದಾಯಕವಾಗಿರುವುದು. ಉದ್ಯೋಗ ವ್ಯವಹಾರಾದಿಗಳಲ್ಲಿ ಹೆಚ್ಚಿನ ಜವಾಬ್ದಾರಿಯು ಲಭಿಸಲಿದೆ. ಅಧಿಕ ಪರಿಶ್ರಮ, ಒತ್ತಡ, ಹಿತಶತ್ರುಗಳ ಕಿರುಕುಳ ಇತ್ಯಾದಿ ಸಂಭವನೀಯ. ಭೂಮಿ, ಆಸ್ತಿ ವಿಚಾರಗಳಲ್ಲಿ ಮೋಸ ವಂಚನೆ ಆಗದಂತೆ ಜಾಗರೂಕರಾಗಿರಿ.
ಮಕರ ರಾಶಿಯಲ್ಲಿ ಜನಿಸಿದವರ ಮೇಲೆ ನವಗ್ರಹರ ಪ್ರಭಾವ. ನೇರ ನುಡಿ, ಸ್ಪಷ್ಟ, ನಿರ್ದಾಕ್ಷಿಣ್ಯ ವ್ಯವಹಾರದಿಂದ ಎಲ್ಲರ ಗಮನೆಯನ್ನು ನಿಮ್ಮಡೆ ಸೆಳೆಯುವಿರಿ. ಆರ್ಥಿಕ ಪರಿಸ್ಥಿತಿ ಪರರ ಸಹಾಯದಿಂದ ವೃದ್ಧಿಗೊಳ್ಳಲಿದೆ. ಅನಿರೀಕ್ಷಿತ ಧನಾಗಮನ ಆಗಲಿದೆ. ಮನೋರಂಜನೆಯಲ್ಲಿ ಕಾಲ ಕಳೆಯುವುದು, ಕೌಟುಂಬಿಕ ಪ್ರೋತ್ಸಾಹ, ದಾಂಪತಿಗಳಲ್ಲಿ ಪರಸ್ಪರ ಅನುರಾಗ ವೃದ್ಧಿ, ಆರೋಗ್ಯದಲ್ಲಿ ಸುಧಾರಣೆ ಇತ್ಯಾದಿ ಶುಭ ಫಲಗಳು ಕಂಡುಬರುವುದು. ಆಸ್ತಿ ವಿಚಾರಗಳಲ್ಲಿ ಒತ್ತಡ, ಚಿಂತೆ ಎದುರಾಗುವ ಸಂಭವ. ಸೇವಕ ವರ್ಗದವರೊಂದಿಗೂ ಸಹೋದ್ಯೋಗಿಗಳೊಂದಿಗೂ ಸಾಮರಸ್ಯ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ದೂರ ಪ್ರಯಾಣಗಳಲ್ಲಿ, ದೂರದ ವ್ಯವಹಾರಗಳಲ್ಲಿ ಕಟ್ಟಿಹಾಕಿದಂತಹ ಪರಿಸ್ಥಿತಿ, ಸನ್ನಿವೇಶ ಎದುರಾಗುವ ಸಂಭವ. ವಿದ್ಯಾರ್ಥಿಗಳಿಗೆ, ಅಧ್ಯಯನಶೀಲರಿಗೆ ಸಕಲ ರೀತಿಯ ಸೌಲಭ್ಯಗಳು ಒದಗಿ ಯಶಸ್ಸು ನಿಮ್ಮದಾಗುವುದು. ಕುಂಭರಾಶಿಯಲ್ಲಿ ಜನಿಸಿದವರ ಮೇಲೆ ಸೂರ್ಯಾದಿ ನವಗ್ರಹರ ಪ್ರಭಾವ. ಈ ವರ್ಷ ನಿಮಗೆ ಹೆಚ್ಚಿನ ಭಾಗ ಅನುಕೂಲಕಾರಿಯಾಗಿರುವುದು. ಆಸ್ತಿ, ಗೃಹ, ವಾಹನ, ಭೂಮಿ ಇತ್ಯಾದಿ ವಿಚಾರಗಳಲ್ಲಿ ಪ್ರಗತಿ, ಲಾಭವನ್ನು ಪಡೆಯುವಿರಿ. ಗುರು ಹಿರಿಯರಿಂದಲೂ ಮಾತೃ ಸಮಾನರಿಂದಲೂ ಸುಖ ಸಂತೋಷವನ್ನು ಪಡೆಯುವಿರಿ. ನಿರಂತರ ಧಾರ್ಮಿಕ ವಿಚಾರಗಳಲ್ಲಿ ಪಾಲ್ಗೊಳ್ಳುವಿಕೆ, ಪವಿತ್ರ ತೀರ್ಥಕ್ಷೇತ್ರಗಳ ಸಂದರ್ಶನ, ದೂರ ಪ್ರಯಾಣ, ಮಾಡುವಂತಹ ಉದ್ಯೋಗ ವ್ಯವಹಾರಾದಿಗಳಲ್ಲಿ ನಿರೀಕ್ಷೆಗೂ ಮೀರಿದಂತಹ ಲಾಭ, ಉತ್ತಮ ವಾಕ್ಚತುರತೆಯಿಂದ ಕೂಡಿದಂತಹ ಕಾರ್ಯವೈಖರಿ, ಜನಮನ್ನಣೆ, ಗೌರವ ಪಾತ್ರಕ್ಕೆ ಒಳಗಾಗುವಿರಿ. ದೈಹಿಕ ಆರೋಗ್ಯ ಉತ್ತಮವಾಗಿದ್ದರೂ ಮಾನಸಿಕ ವ್ಯಥೆ, ಚಿಂತೆ ನಿಮ್ಮನ್ನು ಕಾಡುವುದು. ವಿಪರೀತ ಆಲೋಚನೆಗೆ ಅವಕಾಶವನ್ನು ನೀಡದೆ ಏಕಾಗ್ರಚಿತ್ತರಾಗಿ ಸಮಾಧಾನದಿಂದ ತೃಪ್ತಿಯಿಂದಲೂ ಕಾರ್ಯಪ್ರವೃತ್ತರಾಗಿರಿ. ಅಧ್ಯಯನಶೀಲರು, ಅಧ್ಯಯನ ನಿರತರು, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪರಿಶ್ರಮ ಅತ್ಯಗತ್ಯ. ಸಾಂಸಾರಿಕ ಸುಖ ಅತ್ಯುತ್ತಮ. ಪಾಲುಗಾರಿಕೆಯ ವ್ಯವಹಾರಗಳಲ್ಲಿ ಉನ್ನತಿಯನ್ನು ನೀವು ಈ ಸಮಯದಲ್ಲಿ ಕಾಣುವಿರಿ. ಮೀನರಾಶಿಯಲ್ಲಿ ಜನಿಸಿದವರ ಮೇಲೆ ಸೂರ್ಯಾದಿ ನವಗ್ರಹರ ಪ್ರಭಾವ. ಈ ವರ್ಷವು ದೇವತಾನುಗ್ರಹದಿಂದ ಬಹಳಷ್ಟು ಅನುಕೂಲಕಾರಿಯಾಗಲಿರುವುದು. ನಾಯಕತ್ವ ಗುಣದಿಂದ ಸ್ಥಾನಮಾನಾದಿ ವೃದ್ಧಿಗಳು ನಿಮ್ಮ ಪಾಲಾಗಲಿದೆ. ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆಯಾಗಿ ಸುಸ್ಥಿತಿಯನ್ನು ನೀವು ಕಾಪಾಡಿಕೊಳ್ಳುವಿರಿ. ಮಾನಸಿಕ ಕ್ಷಮತೆ ವೃದ್ಧಿಯಾಗುವುದು. ಸ್ವಚ್ಛ ನಿರ್ದಾಕ್ಷಿಣ್ಯ ವಾಕ್ ಪ್ರವೃತ್ತಿಯಿಂದ ಎಲ್ಲರ ಪ್ರೀತಿಪಾತ್ರರಾಗುವಿರಿ. ಆರ್ಥಿಕ ಸುಖವ ವೃದ್ಧಿಯಾಗುವುದು. ಆದಾಯಕ್ಕೆ ಸರಿಯಾದಂತಹ ಖರ್ಚು ಎದುರಿಸಿದರೂ ಮನಸ್ತೃಪ್ತಿ ನಿಮ್ಮದಾಗಿರುವುದು. ಸಾಂಸಾರಿಕ ಜವಾಬ್ದಾರಿ ನಿರಂತರ. ಗುರು ಹಿರಿಯರ, ಮಾತೃ ಬಂಧು ಬಳಗದವರ ಉತ್ತಮ ಸಹಕಾರ, ಮಾರ್ಗದರ್ಶನ, ಪ್ರೀತಿ, ವಾತ್ಸಲ್ಯ ಲಭಿಸಿದ್ದರಿಂದ ಮನಸ್ತೃಪ್ತಿ. ಪ್ರಯಾಣದ ನಿಮಿತ್ತ ಅಧಿಕ ಧನವ್ಯಯ. ಸ್ವಂತ ವೃತ್ತಿ, ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ. ಪಾಲುದಾರಿಕಾ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ. ಪರಾವಲಂಬನೆಯಿಂದ ಸಮಸ್ಯೆ ಎದುರಾದೀತು. ವಿದ್ಯಾರ್ಥಿಗಳಿಗೆ ವಿಪುಲ ಅವಕಾಶಗಳು ಒದಗಿ ಬರುವು. ಆರೋಗ್ಯಂ ಪದ್ಮಬಂಧು ವಿತರತ ವಿಫಲಾಂ ಸಂಪದಂ ಶೀತರಶ್ಮಿ ಭೂಲಾಭಾಂ ಭೂಮಿಪುತ್ರ ಸಕಲ ಗುಣಯಶಃ ವಾಗ್ಮಿಬುಧಿಂಚ ಸೌಮ್ಯ ಸೌಭಾಗ್ಯಂ ದೇವಮಂತ್ರಿ ರಿಪುಭಯ ಶಮನಂ ಭಾರ್ಗವಃ ಶೌರ್ಯಮಾರ್ಕಿ ದೀರ್ಘಾಯು ಸೈಂಹಿಕೇಯ ವಿಪುಲತರಯಶಃ ಕೇತುರ ಚಂದ್ರತಾರಂ ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಚಾಸ್ತು ಗ್ರಹಾಃ ಕುರ್ವಂತು ಮಂಗಲಂ. ಸೂರ್ಯನು ಎಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ನೀಡಲಿ. ಚಂದ್ರನು ಸಂಪತ್ತನ್ನು ಕರುಣಿಸಲಿ. ಮಂಗಳನು ಭೂ ಸಂಬಂಧ ಸಮಸ್ತ ಸಮಸ್ಯೆಗಳನ್ನು ಕೂಡ ನಿವಾರಿಸಲಿ. ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ವಿವೇಕವನ್ನು, ಬುದ್ಧಿಯನ್ನು, ಚುರುಕುತನವನ್ನು ಬುಧನು ನೀಡಲಿ. ಎಲ್ಲ ವಿಧವಾದಂತಹ ಸೌಭಾಗ್ಯವನ್ನು ಗುರುವು ನಮಗೆ ಅನುಗ್ರಹಿಸಲಿ. ಎಲ್ಲ ಅಡಚಣೆಗಳನ್ನು ಕೂಡ ಶುಕ್ರನು ನಿವಾರಿಸಲಿ. ಎಲ್ಲ ವಿಧವಾದಂತಹ ಕೆಲಸ ಕಾರ್ಯಗಳಲ್ಲಿ ಶೌರ್ಯ ಪರಾಕ್ರಮವನ್ನು
ಶನಿಯು ನಮಗೆ ಅನುಗ್ರಹಿಸಲಿ. ನಮಗೆ ಬೇಕಾದಂತಹ ದೀರ್ಘಾಯುಷ್ಯವನ್ನು, ಕೀರ್ತಿಯನ್ನು ರಾಹುಕೇತುಗಳು ನೀಡಲಿ. ಎಲ್ಲ ವಿಧವಾದಂತಹ ಅರಿಷ್ಟಗಳು ನಾಶವಾಗಿ ಈ ಕ್ರೋಧ ನಾಮ ಸಂವತ್ಸರದಲ್ಲಿ ಎಲ್ಲರಿಗೂ ಕೂಡ ಮಂಗಳವು ಉಂಟಾಗಲಿ ಎಂದು ಯುಗಾದಿ ಹಬ್ಬದ ನಮಸ್ಕಾರಗಳು. ಎಲ್ಲರಿಗೂ ಸನ್ಮಂಗಳವು ಉಂಟಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಜಗವನ್ನೇ ಅಂಗೈಲಿ ನೋಡಿ ಜನಮನ